ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿಸಿ ನಿನ್ ಮುಖವಾಡದಿಂದ ಇರೋ ನಿನ್ ನಿಜ ರೂಪನ ಬಯಲು ಮಾಡಬೇಕು ಅನ್ಕೊಂಡಿದೀನಿ. ಬಾ. ಬಿಡ್ರಿ, ಪ್ರತಿಯೊಬ್ಬರಿಗೂ ನನ್ ಮೇಲೆ ಕಣ್ಣು. ನೀನೇನ್ ದೊಡ್ಡ ಸುಂದರಿ ಅನ್ಕೊಂಡಿದ್ಯಾ? ನನ್ನ ಗ್ಲಾಮರ್ ಬರಕ್ಕೆ ದೇವ್ರೇ ಕಾರಣ. ನನ್ ಕ್ಯಾರೆಕ್ಟರ್ ಏನೋ ತುಂಬಾ ಚೇಂಜ್ ಆಗಿರೋ ತರ ನನ್ನನ್ ಹಿಡ್ಕೊಂಡು ನೀನೇನೋ ಮಾಡ್ಬೇಕು ಅಂತ ಒಳ್ಳೆಯವ್ರ ತರ ನಾಟಕ ಮಾಡ್ತಿದ್ಯಾ ಅಂತಾರೆ. ಯಾರು ಹೇಳಿದ್ರು? ಇದಳಲ್ಲ ನಿಮ್ ಆರಾಧ್ಯ ದೇವತೆ ಶ್ರೀಮತಿ ನೈನಿ ದೇವಿ. ಅದಕ್ಕೆ ನೀನು ಒಡ ಹುಡ್ತೋರ್ ಕಣೆ. ನಿನ್ ತಲೆಯಲ್ಲಿ ಏನ್ ಓಡುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಿನ್ನ ಟೆಸ್ಟ್ ಮಾಡೋದಕ್ಕೆ ಮಿಷನ್ ಕೂಡ ಬೇಕಾಗಿಲ್ಲ. ಎಲ್ರು ನನ್ನ ಕಾಮಿಡಿ ಪೀಸ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಿದೆ. ದುಡ್ಡಿಲ್ಲ ಅಂದ್ರೆ ಹೀಗೆ, ಆದ್ರೆ ಒಡವೆಗಳಿದೆ. ನೀವ್ ಆ ವಿಷಯ ಮರಿಬೇಡಿ. 3 ಕೋಟಿ ಬೆಲೆ ಬಾಳೋ ಬಂಗಾರ ಅಂದ್ರೆ 5 kg. ಅದರಿಂದ ನೀನು ಊಟ ಮಾಡೋದಕ್ಕೆ ಬಂಗಾರದ ತಟ್ಟೆ, ನೀರು ಕುಡಿಯೋಕೆ ಬಂಗಾರದ ಲೋಟನ ಮಾಡ್ಕೊಂಡ್ರು ನಿನ್ನ ಹಸುವಂತೂ ತೀರೋದಿಲ್ಲ. ಪ್ಲೇಟಲ್ಲಿ ಅನ್ನ ಇರಬೇಕು, ಗ್ಲಾಸಲ್ಲಿ ನೀರಿರಬೇಕು. ಮೊದಲು ಅದನ್ನು ಸಂಪಾದಿಸ್ಕೋ. ಕೆಲವು ಅಡೆತಡೆಗಳನ್ನ ದೂರ ಮಾಡಿದ್ರೆ ನಾನು ಎಲ್ರೂ ತರ ಬದುಕ್ಬೋದು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಅಡೆತಡೆ ಅಂದ್ರೆ ಸಮಸ್ಯೆಗಳ ತಾನೆ. ಮನುಷ್ಯರನ್ನೇ ಸಮಸ್ಯೆ ಅನ್ಕೊಂಡು ಅವರನ್ನೇ ದೂರ ಮಾಡುವಂತ ಯೋಚನೆಗಳನ್ನ ಮಾಡಬೇಡ. ದೊಡ್ಡ ಬೋಟಮ್ಮ ಮನುಷ್ಯಳಾಗಿದ್ರೆ ತಾನೆ ನೀವು ಬೇಜಾರ್ ಮಾಡ್ಕೊಳಕ್ಕೆ. ಅವಳನ್ನ ದೂರ ಮಾಡಿದ್ರೆ ಉಲೂಚಿನ ನನ್ ಬಿಟ್ಟು ಎಲ್ಲಗೂ ಹೋಗಲ್ಲ. ಆಗ ಅವಳನ್ನ ಮುಂದೆ ಇಟ್ಕೊಂಡು ಆಸ್ತಿನ ಹೇಗ್ ಪಡ್ಕೋಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಹಲೋ, ಹೇಳಿದ ಅರ್ಥ ಆಯ್ತಾ? ಆಯ್ತು ರೀ. ದುರಹಂಕಾರನೇ ತುಂಬಿರೋ ಇವಳಿಗೆ ನನ್ನ ಮಾತೇನು ಅರ್ಥ ಆಗುತ್ತೆ? ನನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೋ ಏನೋ. ಅವ್ರಿಲ್ಲ ಅನ್ನೋ ಕಾರಣಕ್ಕೆ ನೀವು ಸರಿ ಊಟನೂ ಮಾಡ್ತಿಲ್ಲ ಅನ್ಸುತ್ತೆ ಚಿಕ್ಕಪ್ಪ. ಸುಮ್ಮನೆ ಇರಮ್ಮ ನೀನು. ಹಾಗೆಂತ ಉಪವಾಸ ಇರುವಂದಂಗಿದೆಯಲ್ಲಮ್ಮ ನೀನು. ಹೊಟ್ಟೆ ಹಸಿತಾ ಇದೆ ನಂಗೆ. ಆಹಾ, ನಿಮ್ಮ ಅಂಗೈಯಲ್ಲಿ ಅನ್ನಪೂರ್ಣಿ ರೇಖೆ ದೊಡ್ಡದಾಗಿದೆ ಅನ್ಸುತ್ತೆ. ಕೈ ಚಿಕ್ಕದಾದ್ರೂ ರೇಖೆ ದೊಡ್ಡದೆ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ರಮ್ಮ. ಹಶ್ವಾಗ್ತಿದೆ ಅಂತ ಹೇಳಿದ್ರಲ್ಲ ಚಿಕ್ಕಪ್ಪ, ಅದಕ್ಕೆ ಸುಮ್ಮನೆ ಎಲ್ಲ ರೆಡಿ ಮಾಡ್ತಿದ್ದಾಳೆ. ತಿಂದ್ರೆ ಸ್ವರ್ಗಕ್ಕೆ. ಅಷ್ಟೊಂದು ಅದ್ಭುತವಾಗಿದೆಯಾ? ಟ್ರೈ ಮಾಡ್ತೀನಮ್ಮ. ಚಿಕ್ಕಪ್ಪ ಎದ್ದೇಳಿ. ಮೊದ್ಲು ಮಗುಗೆ ಅಂತ ಚಾಪೆ ಹಾರಿಸಿದ್ರೆ ನೀವೇ ಬಂದ್ ಮಲ್ಕೋತೀರಾ. ಎಲೆ ಹಾಕಿದ್ ಮಾತ್ರಕ್ಕೆ ಅದ್ ನಿಮ್ಗೆ ಅಂತ ಹೇಗ್ ಅನ್ಕೊಂಡ್ರಿ? ಎದ್ದೇಳಿ ಚಿಕ್ಕಪ್ಪ. ಸುಮ್ಮನ ಹುಚ್ಚು ಚಂಗ್ ಆಡ್ಬೇಡ ನೀನು. ಊಟ ಹಾಕೋದು ಒಳ್ಳೆ ಕೆಲ್ಸನೇ ಅಲ್ವಾ? ಊಟಕ್ಕೆ ಅಂತ ಕೂತಿರೋರನ್ನ ತಿನ್ನೋದಕ್ಕೆ ಬಿಡದೆ ಎಪ್ಸೋದು ದೊಡ್ಡ ತಪ್ಪು. ಅಷ್ಟಾದ್ರೂ ಸೆನ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಬ್ರೋ. ಲೋ ತಮ್ಮ, ಇವತ್ತು ಕಾರ್ತಿಕ ಪೌರ್ಣಮಿ ಅಲ್ವಾ? ಬೇರೆ ಹೆಣ್ಮಕ್ಳಿಗೆ ಬರ್ದಿರೋ ಆಲೋಚನೆ, ಆಸಕ್ತಿ ನಿನ್ ಹೆಂಡತಿಗೆ ಬಂದಿದೆ ಅನ್ಸುತ್ತೆ. ಯಾವ ಯೋಚನೆನೋ? ಗಂಡಂಗೆ ತಾನೇ ಸ್ವತಃ ಬಡಿಸಿ ತೃಪ್ತಿಯಾಗಿ ತಿನ್ನೋವರೆಗೂ ಪಕ್ಕದಲ್ಲೇ ಕೂತ್ಕೊಂಡು ಬೀಸಣ್ಗೆ ಬೀಸ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ. ಆ ಆಸೆ ನಿಮ್ದಂತ ಹೇಳಿ. ಇಲ್ಲ, ನೀನ್ ನನಗ್ ತಿಂಡಿನೂ ಕೂಡ ಕೊಡಲ್ಲ ಅಂತ ಗೊತ್ತಲ್ವಾ? ಒಂದು ನಿಮಿಷ ಇರಿ ಸುಮನಾ. ಮಾವನಿಗೆ ತಿನ್ಬೇಡಿ ಅಂದೆ, ವಿಕ್ರಾಂತ್ಗೆ ಕೂತ್ಕೊ ಅಂತ ಹೇಳಿಲ್ಲ. ನೀನು ತಿಂತಾ ಇಲ್ಲ. ಇನ್ನು ಯಾರಿಗೋಸ್ಕರ ಇದೆಲ್ಲ? ದೊಡ್ಡ ಬೋಟಮ್ಮಂಗೋಸ್ಕರ ಬಾವಾ. ಏನು ನೀನು ಬೊಟ್ಟಮ್ಮಂಗೆ ಊಟ ಹಾಕ್ಬೇಕು ಅಂತಿದ್ಯಾ? ಅದು ಕೂಡ ನಿನ್ ಕೈಯಾರೇನಾ? ಅವಳು ನೋಡಿದ್ರೆ ರೇಗ್ತ್ಯಾ ಅಂತದ್ರಲ್ಲಿ ಅವಳಿಗೆ ಊಟ ಹಾಕ್ತ್ಯಾ? ಸುಳ್ಳು ಯಾಕಮ್ಮ ಹೇಳ್ತ್ಯಾ? ನೀವೇನಾದ್ರೂ ಅನ್ಕೊಳ್ಳಿ. ಏ ದೊಡ್ಡ ಬೋಟಮ್ಮ, ಇಲ್ ಬಾ. ಬಾ ಬಂದು ಊಟ ಮಾಡು.
ಡಮ್ಮೋ ಡಮ್ಮ ಇದನ್ನ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ವಾ? ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ. ಕೂತ್ಕೋ ದೊಡ್ಡಮ್ಮ. ಆಯ್ತು ಸುಮನ. ಮನುಷ್ಯ ರೂಪದಲ್ಲಿದ್ದಾಗ ನೀನ್ ಊಟ ಮಾಡ್ಬೋದು ಅಂತ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದೀನಿ. ಹಾವು ರೂಪದಲ್ಲಿದ್ದಾಗ ಹಾಲ್ನ ಮಾತ್ರ ಕೊಡ್ಬೋದಾಗಿತ್ತು. ಕಾರ್ತಿಕ ಹುಣ್ಣಿಮೆ ದಿನ ಪೂರ್ಣ ಮುತ್ತೈದೆ ಆದ ನಿನ್ಗೆ ಔತಣ ಕರೆದು ಸೀರೆ ಬ್ಲೌಸು ದಕ್ಷಿಣೆ ತಾಂಬೂಲ ಕೊಡೋದನ್ ಬಿಟ್ಟು 2 ಲೋಟ ಹಾಲು ಹಾಕಿದ್ರೆ ಏನ್ ಚೆನ್ನಾಗಿರತ್ತೆ. ಅದಕ್ಕೆ ಇದೆಲ್ಲ ತಿನ್ನು ದೊಡ್ಡಮ್ಮ. ದೊಡ್ಡ ಬೊಟ್ಟಮ್ಮ ಅಂತ ಪ್ರೀತಿಯಿಂದ ಕರೆದ್ರು, ದೊಡ್ಡಮ್ಮ ಅಂತ ಅಕ್ಕರೆಯಿಂದ ಕರೆದ್ರು ನನಗ್ ತುಂಬಾ ಸಂತೋಷ ಆಗತ್ತೆ. ಹುಣ್ಣಿಮೆ ಹಾವಾಗಿರೋ ನನ್ಗೆ ಹೊಟ್ಟೆ ತುಂಬಾ ಊಟ ಹಾಕಿ ಬಾಗಿನ ಕೊಡ್ತೀನಿ ಅಂದ್ರೆ ಬೇಡ ಅನ್ನೋಕ್ಕಾಗ್ಲಿಲ್ಲ. ಅಷ್ಟೇ ಅಲ್ಲ, ನೀನು ಕೂಡ ನನ್ ಮಗಳು ಅಂತ ಕರೆಯೋ ಉಲ್ಲುಚಿ ಪುಟ್ಟಿ ಎದುರುಗಡೆ ತಿನ್ನಕ್ಕೆ ನಿನಗೂ ಖುಷಿ ಅಲ್ವಾ? ಹೌದು ಸುಮನ. ಸರಿ, ನೀನ್ ತಿಂತಿರೋ, ನಾನ್ ಸೀರೆ ತಾಂಬಲ ತರ್ತೀನಿ. ಹಾ. ಒಂದ್ ನಿಮಿಷ ಬೊಟ್ಟಮ್ಮ. ತಿನ್ನ ಕೂತ್ಕೊಂಡಿದ್ ಮಾವನ್ನ ನಿನ್ ತಂಗಿ ಎಬ್ಬರಿಸಿದಾಗ ಪಾಪ ಅಂತ ಹೇಳಿದ್ರಲ್ವಾ? ಇವಾಗ ನೋಡಿದ್ರೆ ತಿನ್ನಕ್ ಹೊರಟಿರೋ ದೊಡ್ಡ ಬಟ್ಟಮ್ಮನ ತಡೆಯೋದು ಅದು ತಪ್ಪು ಅನ್ನಿಸ್ತಿಲ್ವಾ? ನೈನಿ, ಯಾಕೆ ತಡೆದೆ ನೀನು? ನನಗ್ಯಾಕೋ ಅನುಮಾನ ಅಕ್ಕ. ಯಾರ ಮೇಲೆ? ಬೊಟ್ಟಮ್ಮ ತಿನ್ಬೇಕಾಗಿರೋ ಊಟದ ಮೇಲೆ. ಏನಕ್ಕ ನೀನ್ ಹೇಳೋದು? ನಾನು ಅದ್ರಲ್ಲಿ ವಿಷ ಬೆರೆಸಿದ್ದೀನಿ ಆತನಾ? ನಿನ್ ಮನ್ಸಲ್ಲಿರೋ ವಿಷನ ಹೊರಗೆ ತೆಗೆದು ಊಟಕ್ಕೆ ಬೆರೆಸಿದ್ರೂ ಅವ್ರಿಗೇನಾಗಲ್ಲ ಬಿಡು. ಯಾಕೆಂದ್ರೆ ದೊಡ್ಡ ಬೊಟ್ಟ ಮನೆ ಹಾವಲ್ವಾ? ಮತ್ ಯಾಕೆ ಅನುಮಾನ? ಬೊಟ್ಟಮ್ಮ, ನೀನು ತಿನ್ಬೇಕಾಗಿರೋ ಮೊದಲನೇ ತುತ್ತನ್ನ ನಂಗೆ ಕೊಡು. ನಾನು ತಿನ್ಮೇಲೆ ನೀನು ತಿನ್ನು. ಯಾಕಮ್ಮ ನೈನಿ, ಯಾಕೆ ಹೀಗೆ ಕೇಳ್ತಾ ಇದ್ಯಾ? ನನ್ನ ತಂಗಿ ಮೇಲೆ ಅನುಮಾನ ಅಂತಲ್ಲ, ಆದರೆ ಯಾಕೋ ಮೊದಲನೇ ತುತ್ತನ್ನ ನನಗೆ ತಿನ್ನಬೇಕು ಅನ್ನಿಸ್ತಿದೆ. ನೈನಿ, ನೀನು ರಿಸ್ಕ್ ತಗೋಬೇಡ. ಪಾಪ ನೈನಿಗೆ ಹಸುವಾಗ್ತಾ ಇದೆಯೇನೋ? ಒಂದ್ಯಾಕೆ 4 ತುತ್ತು ತಿನ್ನಿಸ್ತಾರೆ ದೊಡ್ಡ ಬಟ್ಟಮ್ಮ. ತಿನ್ನು. ಒಂದು ಸಾಕು. ನಮ್ಮ ಅಕ್ಕನ ಅನುಮಾನನೂ ತೀರ್ಬೇಕಲ್ವಾ? ಕೊಡು. ಅದಕ್ಕೆ ತಿಂದ್ರು. ಇವಾಗ ತೊವ್ವೇನು ಬಡಿಸ್ತೀನಿ, ಅವಳಗ್ ತಿನ್ಸು ದೊಡ್ಡಮ್ಮ. ಬೇಕಾಗಿಲ್ಲ. ನೈನಿ ಒಂದು ತುತ್ತು ಅಷ್ಟೇ ಕೇಳಿದ್ದು, ತಿಂದಾಯ್ತು. ನಮ್ಮ ಅಕ್ಕ ಇಂತ ತಲೆ ಹರಟೆ ಮಾಡ್ತಾಳೆ ಅಂತಾನೆ ಫಸ್ಟ್ ತೊವ್ವೆ ಹಾಕ್ಲಿಲ್ಲ ಬಾವಾ. ಈಗ ನನ್ ಬಡ್ಸಿದ ತೊವ್ವೆನ ದೊಡ್ಡಮ್ಮ ಅನ್ನ ಕಲಿಸ್ಕೊಂಡ್ ತಿಂತಾಳೆ. ಈಗ ನೀನು ತಿನ್ಬೋದು. ಇನ್ಯಾಕ್ ತಡ? ಅವಳು ತಿನ್ಲಿಲ್ಲ ಅಂದ್ರೆ ನಾನಾದ್ರೂ ತಿಂತೀನಿ. ತುಂಬಾ ಹಸುವಾಗ್ತಿದೆ ವಿಶಾಲು. ಮಾವ,
ದೊಡ್ಡ ಬೊಟ್ಟಮ್ಮ ಅವ್ರು ತಿಂದು ಹೋದ್ಮೇಲೆ ನೀವು ಆಮೇಲೆ ತಿನ್ಬೋದು. ಒಂದು 10 ನಿಮಿಷ ಕಾಯಿರಿ. ಆಯ್ತು, ಓಕೆ. ತಾಂಬೂಲ ತಗೊಂಡ್ ಬರ್ತೀನಿ, ನೀನ್ ತಿಂತಾ ಇರು ದೊಡ್ಡಮ್ಮ. ಹಾಗೆ ಆಗ್ಲಮ್ಮ. ಅಮ್ಮೋರೆ, ನನ್ನ ತಂಗಿ ಇಷ್ಟು ಬದಲಾಗಿದ್ದಾಳೆ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ. ಮನುಷ್ಯರಿಗೆ ಆಪತ್ತು ಬಂದರೆ ಅದು ನನಗೆ ಗೊತ್ತಾಗುತ್ತಾದ್ರೆ, ಸರ್ಪಜಾತಿಗೆ ಸೇರೋ ಬುಟ್ಟಮ್ಮನ ವಿಷಯದಲ್ಲಿ ಅನುಮಾನ ಬಂದಿದೆ ಆದರೆ ಅದಕ್ಕೆ ಯಾವ ಆಧಾರನೂ ಸಿಗ್ತಾ ಇಲ್ಲ. ಏನೂ ಆಗ್ತಿರೋ ಹಾಗೆ ನೋಡ್ಕೋಬೇಕು. ಅಯ್ಯ, ಇದೇನಿದು ಸಡನ್ನಾಗಿ ಜೋರಾಗಿ ಗಾಳಿ ಬೀಸ್ತಿದೆ? ಯಾಕೆ ಎಲೆ ಮೇಲೆ ಧೂಳು ಬೀಳತ್ತೆ? ಅಯ್ಯ, 2 ತುತ್ತು ತಿಂದು ಮುಗಿಸಿ ತಾಂಬೂಲ ತಗೊಂಡ್ರೆ ಮುಗ್ದಾಗುತ್ತಲ್ವಾ? ಪಾಪ ಬ್ರೋ, ತಿನ್ನಕ್ ಬಿಡು. ಈ ಗಾಳಿ ಬರ್ತಿದ್ರೆ ಹೇಗ್ ತಿನ್ನಕ್ಕಾಗತ್ತೆ? ಓ ದೊಡ್ಡ ಬೊಟ್ಟಮ್ಮ, ಬಾಯಿ ತೆಗಿಬೇಡಿ. ಗಾಳಿ ಒಳಗೋದ್ರೆ ಹೊಟ್ಟೆ ಉಬ್ಬಿ ಸರಿಯಾಗಿ ಊಟ ಮಾಡೋದಕ್ಕಾಗಲ್ಲ. ಸ್ವಲ್ಪ ಸುಮ್ನಿರಿ, ಇಲ್ಲಾಂದ್ರೆ ಕಚ್ಬಿಡ್ತಾಳಷ್ಟೇ. ಇನ್ನೂ ಯಾಕೆ ತಿಂದಿಲ್ಲ ದೊಡ್ಡಮ್ಮ? ಬೇಗ ಬೇಗ ತಿನ್ನು. ಎಲೆ ಮಧ್ಯೆ ಪೊರೆ ಬಿದ್ದಿದೆ. ಅಲ್ಲೇ ಬಿದ್ದಂಗ್ ಮಾತಾಡ್ತೀಯಲ್ಲ ಅಕ್ಕ, ಅದನ್ನ ಪಕ್ಕಕ್ಕೆ ಎತ್ತಿಟ್ಟು ತಿಂತಾಳೆ. ಏನು ತಿಳ್ಕೊಬೇಡ ಸುಮನ. ನಾವು ಊಟ ಮಾಡ್ಬೇಕಾದ್ರೆ ಪೊರೆ ಬಿದ್ರೆ ಮಾರನೇ ದಿನ ಕಳಿಯೋವರೆಗೂ ಒಂದು ತೊಟ್ಟು ನೀರು ಕೂಡ ಕುಡಿಯೋ ಹಾಗಿಲ್ಲ. ಅಯ್ಯೋ ಸುಮನೆಗೆ ನಿನ್ನ ಮೇಲೆ ಎಷ್ಟೇ ಕೋಪ ಇದ್ರೂ ಕಾರ್ತಿಕ ಪೌರ್ಣಮಿ ದಿನ ನಿನಗೆ ಊಟ ಕೊಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದರೆ ಇವಳು ಬುದ್ಧಿ ಬದಲಾಗಿದೆ ಅಂತ ಅಂದ್ಕೊಂಡೆ. ಸಡನ್ನಾಗಿ ಗಾಳಿ ಬಂದು ಎಲ್ಲೂ ಇದ್ದಿದ್ದು ಪೊರೆ ಎಲೆ ಮೇಲೆ ಬಿದ್ದಿದ್ರಿಂದ ದೊಡ್ಡ ಬೊಟ್ಟಮ್ಮ ಊಟ ಮಾಡೋಕ್ಕಾಗ್ಲಿಲ್ಲ. ಛೇ, ಸಾಯ್ತಾಳೆ ಅನ್ಕೊಂಡ್ರೆ ಬದುಕ್ಬಿಟ್ಲು. ಮೊದ್ಲು ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಸುಮನಾ, ಅನ್ಕೊಂಡಿದ್ದೊಂದು ಆದ್ರೆ ಆಗಿದ್ದಿನ್ನೊಂದು. ಎಲ್ರೂ ತಿಂದ್ಮೇಲೆ ತಾಂಬೂಲ ಇಸ್ಕೋತಾರೆ. ಬೊಟ್ಟಮ್ಮ ತಿಂದೇ ಇದ್ರು ತಾಂಬೂಲ ಕೊಟ್ಟು ಪುಣ್ಯ ಕಟ್ಕೋ. ನಾನ್ ಕೊಡದೆ ಇರ್ತೀನಾ? ತಗೋ ದೊಡ್ಡಮ್ಮ. ಉಲುಚಿ, ನಿಮ್ಮಮ್ಮ ಕೊಟ್ಟಿರೋ ಈ ಸೀರೆ ಈ ಅಮ್ಮನ್ಗೆ ಒಪ್ಪುತ್ತಾ? ಚೆನ್ನಾಗಿದೆಯಾ ಇಲ್ವಾ ನೋಡು. ಚಿಕ್ಕ ಮಗು ನಿನ್ಗೇನು ಉತ್ತರ ಕೊಡುತ್ತೆ? ಈಗ ನೀನ್ ಹೊರಡು ದೊಡ್ಡಮ್ಮ. ಹೊರಡ್ತೀನಿ ಸುಮನ. ನೀನ್ ಹೀಗೆ ಉಪಚಾರ ಮಾಡ್ತಾ ಇದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ? ಸಮಯ ಸಂದರ್ಭ ಬರ್ಬೇಕು, ಅದು ಕೂಡ ನಾನೇ ಕರಿಬೇಕು. ಅದನ್ನ ಬಿಟ್ಟು ಯಾವಾಗಂದ್ರೆ ಅವಾಗ ಬರ್ಬೇಡ. ಅಷ್ಟು ಕಠೋರವಾಗಿ ಹೇಳ್ಬಾರ್ದು ಸುಮನ. ಅವ್ರಿನ್ನೂ ಇಲ್ಲೇ ಇದ್ರೆ ಸುಮನ ಮೊದಲಿನ ಹಾಗೆ ಬದಲಾಗ್ತಾಳೆ. ಹೌದು ದೊಡ್ಡ ಬೊಟ್ಟಮ್ಮ, ಈಗ ನೀವು ಹೊರಡಿ.
ಬೇಗ ಹೊರಡು, ಕತ್ಲಾದ್ರೆ ಉಲುಚಿ ನಿನ್ ಹಿಂದೆ ಬಂದ್ಬಿಡ್ತಾಳಷ್ಟೇ. ಹಾ ಆಯ್ತು. ಯಜಮಾನ್ರೆ, ಅದನ್ನ ಹಿಡ್ಕೊಂಡು ಏನ್ ಮಾಡ್ತಿದ್ದೀರಾ? ನೈನಿ ಬಾ ಇಲ್ಲಿ, ನಿನ್ಗೂ ಅರ್ಥ ಆಗುತ್ತಾ ನೋಡು. ಕೊಡಿ ಇಲ್ಲಿ. ಹಾವು ಹರಿತಿರೋ ಹಾಗೆ ಇಲ್ಲಿ ಗುರ್ತು ಕಾಣಿಸ್ತಾ ಇದೆ ಯಜಮಾನ್ರೆ. ಉಲುಚಿ ಅಂತೂ ಅಲ್ಲ. ನಾಗರಾಜ ಬಂದಿದ್ರೆ ನನಗೆ ಗೊತ್ತಾಗ್ತಿತ್ತಲ್ವಾ? ದೊಡ್ಡ ಬೋಟ ಮನೆ. ತಾಂಬೂಲ ತಗೊಂಡು ಹೊಟ್ಟೋದ್ಲಲ್ಲ ಯಜಮಾನ್ರೆ. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಅವ್ರು ಇಲ್ಲೇ ಎಲ್ಲೋ ಇರಬೇಕು. ಹೌದಾ? ಲಕ್ಷ್ಮೀಪುರದಿಂದ ತಂದಿರೋ ಆ ಕೌಡೆ ಈ ಮನೆಯಲ್ಲಿರೋವರೆಗೂ ದೊಡ್ಡ ಬೊಟ್ಟಮ್ಮ ನಮ್ಮೆಲ್ರಿಗೂ ಕಾಣಿಸ್ತಾಳೆ ಅಂತ ಹೇಳಿದ್ರು. ಇಲ್ಲೇ ಇದ್ದಿದ್ರೆ ಕಾಣಿಸ್ಬೇಕಿತ್ತಲ್ವಾ? ಹಾಗೆ ಹೇಗೆ ಕಾಣಿಸ್ತಾರೆ ನೈನಿ? ಇನ್ನೂ ಹಾವಿನ ರೂಪದಲ್ಲೇ ಇರಬೇಕಾದ್ರೆ. ಊಟ ಹಾಕಿ ಬಾಗನ ಅಂತ ಸೀರೆ ಕೊಡ್ಬೇಕು ಅನ್ಕೊಂಡ್ರು ಸುಮ್ಮನ ಆಸೆ ತೀರ್ಲಿಲ್ಲ. ಪೊರೆ ಗಾಳಿಗೆ ಎಲೆ ಮೇಲೆ ಬಂದ್ಬಿತ್ತಲ್ಲ. ಅದಕ್ಕಿಂತ ಮುಂಚೆನೆ ಊಟದಲ್ಲಿ ವಿಷ ಬರ್ತಿತ್ತು ಯಜಮಾನ್ರೆ. ವಿಷಣ? ಹೌದು, ಇಲ್ಲಿ ನೋಡಿ. ನೋಡಿದ್ರಾ ಸುಮ್ಮನ ಕೇಡ್ ಬುದ್ಧಿ. ಅದೇನ್ ಕಪ್ಪಗೆ ಬದಲಾಗಿದೆ? ಅಂದ್ರೆ ವಿಷಪ್ರಯೋಗ ಆಗಿದೆ ಅಂತ ಅರ್ಥ. ನೈನಿ ನೀನದನ್ನು ತಿಂದಿಯಲ್ಲ. ದುರಾದೃಷ್ಟ ಏನಂದ್ರೆ ಮನುಷ್ಯರಿಗೆ ಬರೋ ಅಪಾಯ ನನಗೆ ಗೊತ್ತಾಗುತ್ತೆ ಹೊರತು ಸರ್ಪಜಾತಿಯಾಗಿರೋ ಬೊಟ್ಟಮ್ಮಂಗೆ ಬರೋ ಅಪಾಯನ ಪೂರ್ತಿಯಾಗಿ ತಿಳ್ಕೊಳಕ್ಕಾಗ್ಲಿಲ್ಲ ಯಜಮಾನ್ರೆ. ಆಗ್ಲೇ ಸ್ವಲ್ಪ ಅನುಮಾನ ಬಂತು ನಂಗೆ. ನನ್ನ ಬಲ್ಗಣ ಅದರ್ತಿತ್ತು. ಡೌಟಿಂದ ನೀನು ತಿಂದು ನೋಡ್ದಿಯಲ್ಲ, ಯಾಕೆ ಆ ರೀತಿ ಮಾಡ್ತಿದ್ಯಾ ಅಂತ ನನಗೂ ಯಾಕೋ ಅರ್ಥ ಆಗಲಿಲ್ಲ. ಏನೋ ಆಗುತ್ತೆ ಅಂತ ಅನ್ನಿಸ್ತಿತ್ತು, ಆದ್ರೆ ಹೀಗೆ ಆಗ್ಬೋದು ಅಂತ ಗೊತ್ತಾಗ್ಲಿಲ್ಲ ಯಜಮಾನ್ರೆ. ಪೊರೆ ಬಿದ್ದಿದ್ರಿಂದ ಪೊಟ್ಟಮ್ಮ ಊಟ ಮಾಡಲಿಲ್ಲ, ಆದ್ರೆ ಮಾಡಿದಿದ್ರೆ ಏನಾಗ್ತಿತ್ತು? ಅವರು ವಿಷ ಸರ್ಪ ಆಗಿದ್ರು ಸರಿ, ಅವ್ರನ್ನೂ ಕೂಡ ಬಲಿ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತಂದ್ರೆ ನಿನ್ನ ತಂಗಿ ಅಸಾಮಾನ್ಯದವಳು. ನೈನಿ, ಐ ಆಮ್ ಸಾರಿ ಟು ಸೇ ದಿಸ್. ಹೀಗಂತಿರೋದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ. ನಿಮ್ಮಂಥ ಒಳ್ಳೆಯವ್ರಿಗೆ ಅವಳ ಮೇಲೆ ಇಷ್ಟು ಕೋಪ ಬರ್ತಿದೆ ಅಂದರೆ ಅವಳ ವ್ಯಕ್ತಿತ್ವನ ಎಷ್ಟು ಕಳ್ಕೊಂಡಿದ್ದಾಳೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇವ್ರ ಕೆಟ್ಟ ಕೆಲ್ಸಗಳಿಗೆ ಕಾರ್ತಿಕ್ ಮಾಸ ಅಂತ ಒಂದು ಕಾರಣ ಬೇರೆ. ಏನು ಹೇಳಬೇಕಿಂತವ್ರಿಗೆ? ಉಲುಚಿ ಪುಟ್ಟಿಗೋಸ್ಕರ ಬಂದ ದೊಡ್ಡ ಬೊಟ್ಟಮ್ಮ ಸುಮ್ಮನ ದುಷ್ಟತನನ ಗಮನಿಸ್ಲಿಲ್ವೇನೋ? ಅದೇನೇ ಆಗಿರಲಿ ನೈನಿ, ಸುಮ್ಮನೆ ಆ ಥರ ಹುಷಾರಾಗಿರು. ರಕ್ತ ಸಂಬಂಧ ಅನ್ನೋದನ್ನು ಮರೆತು ಅವಳು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಅಮ್ಮ, ಯಾಕೆ ಹೀಗೆ ಕೂತಿದ್ಯಾ? ಹೊಟ್ಟೆ ನೋವ್ತಿದೆ ರೀ. ಸ್ವಲ್ಪ ಕಡಿಮೆ ತಿಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅಷ್ಟಕ್ಕೂ ನಾನು ಊಟನೇ ಮಾಡಿಲ್ಲ. ಅರ್ಧ ಬಕೆಟ್ ಜ್ಯೂಸ್ ಕುಡಿತೀಯಾ? ಯಾವುದೇ ಅತಿ ಆದರೂ ಹೀಗೆ ಆಗೋದು. ಬಾಡಮ್ಮ, ಬೇಗ ಬಾ. ಅಮ್ಮ, ಏನಾಯ್ತು ಮಾವ, ಅಷ್ಟು ಗಾಬರಿ ಆಗಿದ್ದೀರಾ? ಸುಮ್ಮನೆ ನಮಗೆ ಹೊಟ್ಟೆ ನೋವಂತಪ್ಪ. ಸರಿ ಹೋಯ್ತು. ಏನೋ ಕ್ಯಾನ್ಸರ್ ಬಂದಿರೋ ಥರ ಆಡ್ತಾ ಇದ್ದೀರಾ ನೀವು. ನಿಮ್ಗೆ ಹೇಗೂ ಕಾಳಜಿ ಇಲ್ಲ. ಕಾಳಜಿ ಪಡೋರ್ಗಾದ್ರು ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ. ಅಮ್ಮನ ಪಟ್ಟಕ್ಕೆ ಹಚ್ಚಿರೋ ವಿಭೂತಿನ ನೀರಲ್ಲಿ ಬೆರೆಸ್ಕೊಂಡು ಬಂದಿದ್ದೀನಿ, ಕುಡಿ ಸುಮನಾ. ಹೊಟ್ಟೆ ನೋವು ಕಡಿಮೆ ಆಗತ್ತಾ? ಗಾಯತ್ರಿ ಮಂತ್ರನ ಮೀರ್ಸೋ ಮಂತ್ರನೂ ಇಲ್ಲ, ವಿಭೂತಿನ ಮೀರ್ಸೋ ಔಷಧಿನೂ ಇಲ್ಲ. ಓಂ ನಮ ಶಿವಾಯ. ಕುಡಿ ಮೊದಲು.
ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರೆ ಆಗೋಗಿರೋದು. ನೀವ್ಯಾಕೆ ಅಷ್ಟೊಂದು ತೊಂದರೆ ತಗೊಂಡ್ರಿ? ಪಾಪ ಕಣ, ಹೆಣ್ಮಕ್ಳಿಗೆ ಸುಸ್ತಾದ್ರೂ ಕೂಡ ತಲೆ ಕೆಡಿಸ್ಕೊಳ್ದೆ ಆ ಕೆಲಸ ಈ ಕೆಲಸ ಅಂತ ಮಾಡ್ತಿರ್ತಾರೆ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಒಳ್ಳೆ ಮನ್ಸಿದೆ ಅಂತ ಅನ್ಸ್ಕೋತೀವಿ. ಇವ್ರ ಕರುಣ ಇದ್ದಿದ್ರೆ ನನ್ಗೆ ಈ ಥರ ಕಷ್ಟನೇ ಬರ್ತಿರ್ಲಿಲ್ಲ. ಮೊದಲು ನಿನಗೆ ಹೊಟ್ಟೆ ನೋವು ಯಾಕೆ ಬಂತು ಅಂತ ತಿಳ್ಕೊ. ಬರ್ಬಾರ್ದಾಗಿತ್ತಾ?